ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರಿಗೂ ಮತ್ತೆ ಆಗಮಿಸಿರೋ ತಮಗೆಲ್ಲರಿಗೂ. ಒಂದು ಸೋಮವಾರ ಇವತ್ತು ಶಿವ ಸಣ್ಣ ಕಣ್ಣು ಬಿಟ್ಟಂಗಿದೆ. ಸೋಮವಾರ ಧರ್ಮಸ್ಥಳದ ಮಂಜುನಾಥ ಸಣ್ಣ ಕಣ್ಣು ಬಿಟ್ಟಂಗಿದೆ. ಅವನು ಯಾರಿಗೋ ಯೂಟ್ಯೂಬಲ್ಲಿ ಶಿವತಾಂಡವ ಬೇಕಿತ್ತಂತೆ, ಅದಕ್ಕೆ ಇವತ್ತು ಒಂದು ಸಣ್ಣ ರುದ್ರ ತಾಂಡವದ ಫಸ್ಟ್ ಸ್ಟೆಪ್ ಹಾಕಿದ್ದಾರೆ. ಆಗತ್ತೆ, ಮುಗಿಯುತ್ತೆ. ನಕಲಿ ಹೋರಾಟಗಾರರು ಅಂತ ಕರೆಸ್ಕೊಳ್ಳಿ. ಇದರಲ್ಲಿ ಒಂದು ಸುಮಾರು ಜನ ಇದ್ದಾರೆ. ನಾನು ಇದನ್ನ A1, A2, A3, A4 ಅಂತ ಹೇಳಕ್ ಹೋಗಲ್ಲ. ಅಂದ್ರೆ ಅಕ್ಯೂಸ್ಡ್ ಅಲ್ಲ. ಅಡ್ನಾಡಿ 1, ಅಡ್ನಾಡಿ 2, ಅಡ್ನಾಡಿ 3 ಅಂತ ತಗೊಳ್ಳಿ. ಹಂಗೆ ಹಂಗೆ A1 ಬಂದು ಈ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅಂತ. ಅವನನ್ನ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅಂತ ಕರೆಯೋದು ಇದೆ. ಅದಕ್ಕೆ ಕಾರಣಗಳು ಬೇರೆ ಇದೆ. ಅಣ್ಣ ಹೇಳಿದ್ರು ಅವಾಗ್ಲೇ ಇಳಿಯಾರ. ನಾನು ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದೆ ಆ ಮನುಷ್ಯ ಹೇಳ್ತಾರೆ, ಆ ಮನುಷ್ಯನ ಒಂದು ಆಂಕರ್ ಕೇಳ್ತಾರೆ, ಏನ್ ಮಾಡ್ತಿದ್ರಿ ನೀವು ಬಾಂಬೆಲಿ ಅಂತ. ಬಾಂಬೆಯಲ್ಲಿ ಲೋಟ ತೊಳೆಯೋದು, ಆಮೇಲೆ ಕ್ಲೀನರು, ಆಮೇಲೆ ಸಪ್ಲೈಯರು, ಆಮೇಲೆ ಕ್ಯಾಶಿಯರು, ಆಮೇಲೆ ಓನರು ಅಂತ. ಅಲ್ಲ ಮರ್ಯ, ಕ್ಲೀನರು, ಕ್ಯಾಶಿಯರು, ಸಪ್ಲೈಯರು, ಓನರು ಆದ್ರೆ ನಿನ್ನ ಬಾಂಬೆಯಿಂದ ಯಾಕೆ ಓಡಿಸಿದ್ರು? ಗಡಿಪಾರು ಮಾಡಿ ಏನಾದ್ರು ತಟ್ಟೆ ಲೋಟ ತೊಳೆದು ಅವನನ್ನು ಗಡಿಪಾರು ಮಾಡ್ತಾರಲ್ರಿ. ಇಲ್ಲಿ ಬಂದು ನಂಬಿಸ್ತಾರೆ, ಬಾಯಿಗೆ ಬಂದಂಗೆ ನಂಬಿಸ್ತಾರೆ. ಸಾಧು ಶೆಟ್ಟಿ ಕೇಳಿದಿರಲ್ಲ, ಮುಂಬೈನ ಒನ್ ಆಫ್ ದ ಡಾನ್, ಅವ್ರ ಜೊತೆಗಿದ್ದವನು ಅಂತ ಹೇಳ್ತಾರೆ. ಆ ಮನುಷ್ಯ ಈ ಕೇಸ್ಗೆ ಅದೇ ಹೇಳಿದಾಗೆ 1 ವರ್ಷ ಆದ್ಮೇಲೆ ಬಂದಿದ್ದು ಅಂತ ಎಲ್ರಿಗೂ ಗೊತ್ತು. ಬಟ್ ನಾವು ಈ ಜನರಿಗೆ ಅದನ್ನ ಪದೇ ಪದೇ ಹೇಳಕ್ ಪ್ರಯತ್ನ ಪಟ್ವಿ. ಇಲ್ಲಪ್ಪ, ಆ ಮನುಷ್ಯ ಹಂಗಲ್ಲ ನೋಡಿ, ಅವನು ಲೇಟ್ ಆಗಿ ಬಂದ, ಅವನು ಸ್ವಾರ್ಥಕ್ಕಿದ್ನೆಲ್ಲ ಬಳಸ್ಕೊತಾಗನೆ ಅಂದ್ರೆ ನಮ್ಮ ಜನ ನಂಬಲೇ ಇಲ್ಲ. ಅದಕ್ಕೆ ನಮ್ಗೆ ಯಾವಾಗಲೂ ಪ್ರಶ್ನೆ ಬರುತ್ತೆ, ನಕಲಿ ಹೋರಾಟಗಾರರು ಅಂತ ಕರ್ಸ್ಕೊಳ್ಳೋರು ಮಾಡ್ತಿರೋ ಹೋರಾಟದ ಈ ಭರದಲ್ಲಿ ನಾವು ನಂಬಿದ್ದು ಯಾರನ್ನು, ನಾವು ನಂಬಿದ್ದು ಏನನ್ನು ಅಂತ. ಮಹೇಶ್ ಶೆಟ್ಟಿ ತಿಮ್ಮರೌಡಿ 2008ರಲ್ಲಿ ಬೆಳಗಾವಿಯಲ್ಲಿ ಎಲೆಕ್ಷನ್ ನಿಂತ್ರೆ 5.2% ವೋಟು. 105 ಜನ ನಂಬಿಲ್ಲ. ಇಡೀ ಕರ್ನಾಟಕದ ಜನ ನಂಬಿಟ್ರು ಅವೇನ್ ಮಾತನ್ನ. ಬಗಳ ದಾಸ ಬಿಡಿಸಿ ಹೇಳಕ್ ಪ್ರಯತ್ನ ಪಟ್ವಿ. ಆ ಮನುಷ್ಯ ಅದೇ 2013 ಅಫಿಡವಿಟ್ ಅಲ್ಲಿ ಹೇಳ್ತಾರೆ, 3.5 ಎಕರೆ ಜಾಗ ಇದೆ, ಸ್ವಲ್ಪ ಸಾಲ ಇದೆ, ಸ್ವಲ್ಪ ದುಡ್ಡಿದೆ. ಮೊನ್ನೆ ಇಂಟರ್ವ್ಯೂ ನೋಡ್ತಾ ಇದ್ದೀನಿ, ನಮ್ಮಪ್ಪ 68ರಲ್ಲಿ ಬಾಂಬೆಯಿಂದ ಇಲ್ಲಿಗೆ ಬಂದಾಗ ನಮ್ದು ಇದೊಂದು 22 ಎಕರೆ, ಅಲ್ಲಿ RCC ಕಾಣ್ತದಲ್ಲ ಅಲ್ಲೊಂದು 10 ಎಕರೆ. ಅಂದ್ರೆ ಏನ್ ಮರ್ಯಾದೆನೇ ಇಲ್ಲ ಮರ್ಯ. ಕೇಳಿದ್ರೆ ನಮಗೆ ಪೇಮೆಂಟ್ ಅಂತಾರೆ. ಫೋನ್ ಪೇ 10 ಲಕ್ಷ ಪೇಮೆಂಟ್ ಅಂತೆ. ಒನ್ ಡೇ ಲಿಮಿಟ್ 1 ಲಕ್ಷ ಅಂತ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಹೇಳ್ಬಾರ್ದು. ಬಟ್ ನಾನು ಹೇಳಿದ್ ಯಾವ ರೇಂಜಲ್ಲಿ ಹೋಗ್ತಾರೆ ಅಂದ್ರೆ, ಅಷ್ಟು ನಂಬಿಸುವ ಬರದಲ್ಲಿ ಏನು ಬೇಕಾದ್ರೂ ಹೇಳೋದು, ಏನು ಬೇಕಾದ್ರೂ ಮಾತಾಡೋದು, ಏನು ಬೇಕಾದ್ರೂ ಹೇಳೋದು. ನೋಡಿ, ಅವ್ರವ್ರ ಕುಣಿಕೆನ ಅವರು ಹಾಕೊಂಡು ಇವತ್ತು ವಿಧಾನಸೌಧದಲ್ಲಿ ಅಷ್ಟು ದೊಡ್ಡ ಚರ್ಚೆಗಳಾಗಿ ಒಳಗಾಕ್ರಿ ಅಂತ ಆಗಿದೆ. ಹೋಗೋ ದಿನಗಳು ಹತ್ರ ಬಂತು ಬಿಡಿ. ಗಿಳಿಯಾರನ್ನ ಆರಂಭದಲ್ಲಿ ಹಾಕಿದ್ರು, ಈ ಬುರುಡೆ ಬಂತು. ಬಟ್ ಈ ಬುರುಡೆ ಪರವಾಗಿ ಯಾರ್ಯಾರು ನಿಂತ್ಕೋತಾರೆ, ನೀವೆಲ್ಲರೂ ಒಟ್ಟಿಗೆ ಜೈಲಿಗೆ ಹೋಗೋ ದಿನಗಳು ಬಂದೇ ಬರುತ್ತೆ ಅಂತ. ಆ ದಿನಗಳು ಹತ್ರ ಬರ್ತಾ ಇದೆ ಬಿಡಿ. ಸಮಯ ಕಮ್ಮಿ ಇರೋದ್ರಿಂದ ಪಟ್ಟಂತ ನಮ್ಮ ವೆರಿ ಇಂಪಾರ್ಟೆಂಟ್ ಅಡ್ನಾಡಿ 2 ಹೋಗ್ತೀವಿ. ಗಿರೀಶ್ ಮುಟ್ಟಾಳನವರು, ಈ ಮನುಷ್ಯ ಏನ್ ತಲೆಯಲ್ಲಿ ಏನ್ ನಿಜವಾಗ್ಲೂ ಇಲ್ಲ. ಈ ಸೌಜನ್ಯ ಹೋರಾಟ ಅಂತ ಒಂದಿಷ್ಟು ಜನ ಮಾಡ್ತಾ ಇದ್ರಲ್ಲ, ಅದು ಪಾಪ ಅವ್ರ ಒಂದು ಟ್ರ್ಯಾಕಲ್ಲಿ ನೆಟ್ಟು ಹೋಗ್ತಾ ಇತ್ತು. ಅವ್ರು ಏನೋ ಮಾಡ್ತಾ ಇದ್ರು, ಅವ್ರವ್ರಿಗೆ ಲಾಭ ಆಗಂಗೆ ಏನೋ ಮಾಡ್ಕೊತಾ ಇದ್ರು. ಅದ್ರ ದಿಕ್ಕು ಫುಲ್ ತಪ್ಪಿಸಿದ್ದ ಗಿರೀಶ್ ಪಟ್ಟಣನವ್ರ ಹೆಂಡತಿ ಆದ್ಮೇಲೆ ಆ ಮನುಷ್ಯ ಬಂದು ಮೊನ್ನೆ ನಾನು ಹೇಳ್ತಾ ಇದ್ದೆ, ಆ ಹೆಣ್ಣು ಮಗುವಿನ ಬುರುಡೆ ಬಂದಿದೆಯಲ್ಲ, ಅದು 24 ವರ್ಷ ಮಹಿಳೆದು ಅಂತ ನಂಗೆ FSL ಇಂದ ವರದಿ ಬಂದಿದೆ ಅಂತಾನೆ. ಇವನಿಗೆ FSL ವರದಿ ಕೊಡ್ತಂತೆ, ಅದು 24 ವರ್ಷದ ಮಹಿಳೆದು ಅಂತ. ಅವನು ಭೀಮಾ ಪಾಯಿಂಟ್ ನಂಬರ್ ಅದು ಬಾಹುಬಲಿ ಬೆಟ್ಟ ತೋರ್ಸಕ್ಕೆ ಇನ್ನು ಗಾಡಿಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟೊತ್ತಿಗೆ ವಿಡಿಯೋ ಬಂದಾಯ್ತು, ಅಲ್ಲಿ 10 ಲೋಡ್ ಮಣ್ಣು ಹಾಕಿ ಆಲ್ರೆಡಿ ಮುಚ್ಚಿಬಿಟ್ಟಿದ್ದಾರೆ ಅಂತ. ಆಮೇಲೆ ಚಾನೆಲ್ ಹೋಗ್ಬಿಟ್ಟು ನಿಮ್ಗೆ ಏನಾದ್ರು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಾ ಅಂದ್ರೆ, ಅದೇನಕ್ಕೆ ಇವಾಗ ನಾನು ಹಂಗಿಲ್ಲ ಅಂತಾನೆ. ಬೇಡ, ಇಲ್ಲಿ ಪಾಪ ನಮ್ಮ ಕರ್ನಾಟಕ ಮೀಡಿಯಾದವರು ದಿನ 2-3 ರಿಪೋರ್ಟರ್ಗಳನ್ನ ಹಾಕೊಂಡು ಸಾಯ್ತಾ ಇದ್ದಾರೆ. ಒಂದು ಬೈಟ್ ಸಿಕ್ಕಿದ್ರೆ ಸಾಕು ಅಂತ. ಇವನು ಸ್ಟ್ರೈಟ್ ಅವೇ ನ್ಯಾಷನಲ್ ಮೀಡಿಯಾ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಸೆಂಟ್ರಲ್ ಹೇಳ್ಕೊಡ್ತಾನೆ 10 ನಿಮಿಷ 40 ಸೆಕೆಂಡಲ್ಲಿ, ಅವನ ಹೆಸರು ಹೇಳು, ಇವನ ಹೆಸರು ಹೇಳು ಅಂತ. ಒಂದೊಂದೇ ಮುಖವಾಡಗಳು ಕಳ್ಸ್ಕೊಂಬಂತ. ಆ ಮನುಷ್ಯನ ಸಾಮಾನ್ಯ ಎಲ್ಲ ಬಿಡಿ. 2003ರಲ್ಲೇ ಶಾಸಕರ ಭವನಕ್ಕೆ ಬಾಂಬಿಟ್ಟವನು. ಅವನಿಗೆ ಬಾಂಬಿಟ್ಟು ಅವನೇ ಫೋನ್ ಮಾಡಿರ್ತಾನೆ, ಸೇರಿದ್ಬಿಟ್ಟು ಮತ್ತೆ ತಕೊಂಡು ಹೋಗ್ತಾರೆ ಅಂತ. ಯಾವಾಗಲೂ ಹೇಳ್ತಾನೆ, ಹಾಗಾದ್ರೆ ಯಾಕ್ರಿ ಬಿಟ್ರು ಸಂತೋಷ ಅಂತ. ಇವ ಮನುಷ್ಯ ನಿನ್ನೆ ಹಾಕ್ಬಿಟ್ರು ಫಸ್ಟ್ ಆ ಕೇಸಲ್ಲಿ. ಮೀಡಿಯಾದ ಸ್ಟೈಲ್ ಭ್ರಷ್ಟಾಚಾರ ನಿಗ್ರಹ ಮಾಡ್ಲಿಕ್ಕೆ ನಾನು ಅಲ್ಲಿ ಬಾಂಬಿಟ್ಟೆ. ಇಡದಲ್ಲಿ ಟಾಯ್ಲೆಟ್ ಅಲ್ಲಿ ಪಾಪ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರೋ ಕೆಲಸ ಮಾಡೋರೋ ಅವ್ರಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ಹುಸಿಬಣ್ಣ ಅದು ಹುಸಿ, ಅದು ಇಟ್ಟಿದ್ದೀನಿ ಅಂತ ಹೇಳುವ.
ಇಟ್ಟಿದ್ದೀನಿ ಅಂತ ಹೇಳ್ದ, ಅವನೇ ಫೋನ್ ಮಾಡ್ದ, ಟ್ರಯಲಲ್ಲಿ ಮತ್ತೆಲ್ಲ ಮುಗಿದು. ಆಮೇಲೆ ನಮ್ಗೆ ಆಶ್ಚರ್ಯ ಆಗಿದೆ, ಅವ್ರನ್ನ ಸ್ವಲ್ಪ ದಿನ ಬಿಜೆಪಿಲಿ ಸೇರಿಸ್ಕೊಂಡಿದ್ರು. ಅವನಿಗೊಂದು 2013 ಅವನು ಗುರುಮಿಟ್ಕಲಲ್ಲಿ ಎಲೆಕ್ಷನ್ ನಿಂತ, ಅವನಿಗೆ ಒಂದು 6% ಓಟ್ ಬಂದಿತ್ತು. ಅವನು ಊರಿನ ಜನ ನಂಬಿದಷ್ಟೇ ಅವನ್ನ. ಆ ಮನುಷ್ಯ ಇವತ್ತು ಇಡೀ ಪ್ರಕರಣದ ದಿಕ್ಕನ್ನ ತಪ್ಪಿಸಿ ಈಗಲೂ ಹೇಳ್ತಾ ಇದ್ದಾನೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನಮಗಿನ್ನೂ SIT ಇಂದ ಅಧಿಕೃತವಾಗಿ ಬಂದಿಲ್ಲ. ಅಲ್ಲ ಮೈಕ್ ಹಿಡಿದ್ರೆ ನೀವ್ ಹೇಳ್ತಿದ್ದೀರಲ್ಲ ಅದು ಸುಳ್ಳು. 94 ನಾನು ಬಂದು 1994 ಭೀಮನ್ನ ಸೇರಿಸಿದ್ನ ಕೆಲಸಕ್ಕೆ. ಅಂದ್ರೆ ಇವಾಗ್ಲೂ ಜನರ ದಿಕ್ಕನ್ನ ಎಷ್ಟು ತಪ್ಸಕ್ ಸಾಧ್ಯ ಅಷ್ಟು ತಪ್ಪಿಸ್ತಾ ಇದ್ದಾನೆ. ಮಾಡೋದ್ ಲೈಫಲ್ಲಿ ಎಲ್ಲ ಮಾಡಿ. ಅವನು ಸಹಿತ ಅವತ್ತು ಹುಸಿ ಬಾಂಬ್ ಕೇಸ್ನಲ್ಲಿ ತಾನೇ ಇಟ್ಟಿದ್ದು ಅಂತ ಹೇಳಿದ ಮೇಲೂ ಸಹಿತ ಬಾಂಬ್ ಕೇಸಲ್ಲಿ ಬೆನಿಫಿಟ್ ಆಫ್ ಡೌಟ್ಸ್ ಮೇಲೆ ಅವನು ಹೊರಗಡೆ ಬಂದಿದ್ದು. ಬೆನಿಫಿಟ್ ಆಫ್ ಡೌಟ್ಸ್ ಮೇಲೇನೆ ಗಿರೀಶ್ ಮಟ್ಟನವರು ಹೊರಗಡೆ ಬಂದಿದ್ದು. ಇನ್ನು ಮೂರನೇ ಅವನು ಮೊಹಮ್ಮದ್ ಸಮೀರ್, ಇವನು ಬಂದ ಮೇಲೇನೆ ಇದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳಲ್ಲಿ ಮೊಬ್ಬೊತ್ತಿದ್ದು ಸಮೂಹ ಸನ್ನಿ ಮಾಡಿದ್ದೆ ಇವನು. ನನಗೆ ಯಾವಾಗ 37 ನಿಮಿಷದ ವಿಡಿಯೋ ಮಾಡ್ತಾನೆ, ನಮ್ಮ ಜನ ಹೆಂಗ್ ನೋಡಿದ್ರು ಅಂದ್ರೆ ಸಿನಿಮಾ ನೋಡ್ದಂಗೆ ನೋಡಿದ್ರು ಅವನ್ನ. ಸಖತ್ತಾಗಿದೆ ಅಂತ ನಾನು ಹೇಳಿದೆ. 37 ನಿಮಿಷದ ವಿಡಿಯೋ ನೋಡಿದ್ರಲ್ಲಪ್ಪ, ಸ್ಟಾರ್ಟಿಂಗ್ ಅಲ್ಲಿ 3 ಸೆಕೆಂಡ್ ಇಂಗ್ಲಿಷ್ ಅಲ್ಲಿ ಒಂದು ಡಿಸ್ಕ್ಲೇಮರ್ ಹಾಕಿದೆ ನಾನು. ಏನಂತ? ಈ ಡಾಕ್ಯುಮೆಂಟರಿಯಲ್ಲಿ ಬರುವ ಯಾವುದೇ ವಿಷಯಗಳೇನಿದೆ ಇದರಲ್ಲಿ ನಾನು ಯಾವ ವಿಕ್ಟಿಮ್ನೂ ಮಾತಾಡಿಸಿಲ್ಲ, ಯಾವ ಸಾಕ್ಷಿಯನ್ನು ಮಾತಾಡಿಸಿಲ್ಲ, ಯಾವುದೇ ಲೀಗಲ್ ಒಪಿನಿಯನ್ ನಾನು ತಗೊಂಡಿಲ್ಲ. ಜನ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ನಾನು ಈ ವಿಡಿಯೋ ಮಾಡಿ ಜನಗಳಿಗೆ ಬಿಡ್ತಾ ಇದ್ದೀನಿ, ನೀವು ಡಿಸ್ಕಷನ್ ಮಾಡಿ ಅಂತ. 37 ನಿಮಿಷ ವಿಡಿಯೋ ನೋಡೋರು 4 ಸೆಕೆಂಡ್ ಡಿಸ್ಕ್ಲೇಮರ್ ನೋಡ್ಬಿಟ್ಟಿದ್ರೆ ಆ ವಿಡಿಯೋ ಹಣ ಬರ ಗೊತ್ತಾಗ್ತಿತ್ತು. ನಾವು ಅದನ್ನ ಬಿಡಿಸಿ ಹೇಳಿದ್ವಿ, ನಮ್ಮ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ಏನ್ ಮಾಡ್ತಿದ್ದ ಈ ಸಮೀರ ಈಗ ಒಂದು 8-10 ವರ್ಷದಿಂದ ಆಕ್ಟಿವ್ ಆಗಿದ್ದಾನೆ ಯೂಟ್ಯೂಬ್ ಅಲ್ಲಿ, ಅಲ್ಲಿ ಇಲ್ಲಿ. ಇವನು ಈ ದೇವ್ರ ಸ್ಟೋರಿ ಹೇಳೋದು ಕೆಲಸ ಒಂದು. ಈ ಗಿರೀಶ್ ಮಟ್ಟಣ್ಣನವರು ಮಹೇಶ್ ತಿಮ್ರೋಡಿಗೆ ಆ ದೇವ್ರ ಸ್ಟೋರಿ ನೋಡ್ಬಿಟ್ಟು ಅವ್ನು ಕಣ್ಣಿಗೆ ಬಿದ್ದಿದ್ದು. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಚೆನ್ನಾಗಿ ಹೇಳ್ತಾನೆ ಗುರು, ಬಾಯಿ ಎಲ್ಲ ಹಿಂಗ್ ಮಾಡ್ಕೊಂಡು ಮಾತಾಡ್ತಾನೆ ಅವನು ಅಂತ. ಸಕರಾಗಿ ಮಾತಾಡ್ತಾನೆ ಅಂತ ಅವ್ನು ಎತ್ತಾಕೊಂಡ್ಬಂದು ಬಾ ಈ ವಿಷಯದಲ್ಲಿ ಮಾತಾಡು ಅಂತ ಅವ್ನು ಕೂರಿಸ್ಕೊಂಡಿದ್ದು. ಅವಾಗ ಕೆಲಸ ಏನ್ ಗೊತ್ತಾ, ಈ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಅವನು. ಬೆಟ್ಟಿಂಗ್ ಪ್ರಮೋಷನ್ ಆಪ್ಗಳು ಬರ್ತೀವಿ ಇವತ್ತು, ಹೆಣ್ಣಿಗೆ ನ್ಯಾಯ ಅಂತ ಫುಲ್ ಡೈಲಾಗ್ ಹೊಡಿತಾನಲ್ಲ, ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಅವನು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ನಿಮಗೆ ಸಾಲಬಾಧೆ ಇದೆಯೇ, ಪರಸ್ತ್ರೀ ವಶಪಡಿಸಿಕೊಳ್ಳಬೇಕೆ, ಇದ್ರದ್ದು ವಿಡಿಯೋ ಮಾಡೋಣ ಜ್ಯೋತಿಷದ್ದು ಆಡಿಗೆ ಇವನು ಸೆಂಟ್ರಲ್ ಸುತ್ತ ಅವ್ರ ನಂಬರು ಪರಸ್ತ್ರೀ ವಶ ಎಲ್ಲ ಇಲ್ಲಿ ಇರುತ್ತೆ. ಇಲ್ಲಿ ಅದು ಸೆಂಟ್ರಲ್ ಇವನು ಮಾತಾಡೋದು. ಅದನ್ನು ಮಾಡ್ತಾ ಇದ್ದು ಆಲ್ ಆಫ್ ದ ಸಡನ್ ಸೌಜನ್ಯ ಪರ ಹೋರಾಟಗಾರ ಆಗ್ಬಿಟ್ಟ. ನಮ್ಮ ಜನದ ಮಬ್ಬಿಗೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಇದನ್ನು ಬಿಟ್ಟು ಇನ್ನು ಸುಮಾರು ಜನ ಇದ್ದಾರೆ. ಅವ್ನು ಲಾಯರ್ ಅಂತ ಕರೆಸ್ಕೊಳ್ಳೋನು ಅವನೊಬ್ಬ ಇದ್ದಾನೆ. ಅವ್ನು ಬೆಳಗ್ಗೆ ಎದ್ರೆ ಸಾಯಂಕಾಲ ತನಕ ಅವ್ನಿಗೆ ಯಾವ ಫಸ್ಟು ನಾನು ಅವನು ನೋಡಿದಾಗ ಅನ್ಸೋದು ಮೊಬೈಲ್ ಬ್ಯಾನ್ ಆಗಬೇಕು ಅಂತ. ಅವ್ನು ನೋಡಿದ್ರೆ ಮೊಬೈಲ್ ಬ್ಯಾನ್ ಆಗ್ಬಿಡ್ಬೇಕು ಅಂತ. ಹೋದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಲೆಟರ್ ಬರ್ಕೊಂಡು ಇಂಗ್ಲೆಂಡ್ ಲೆಟರ್ ಬರ್ಕೊಂಡು ಇದ್ಬಿಡ್ತೀನಿ, ಈ ಮೊಬೈಲ್ ಅಂತ ಹೊರಡ್ಬೇಕು ಫಸ್ಟ್ ಲೈಫಲ್ಲಿ ಅಂತ. 2 ಗಂಟೆ ರಾತ್ರಿಗೆ 2 ಗಂಟೆ ರಾತ್ರಿಗೆ ದಿಮ್ಮಿಂಗ್ ಹಾಕೊಂಡು ಬರ್ತಾನಲ್ಲ ಅವನು ಏನು ಮಾತಾಡ್ತಾನೋ ಗೊತ್ತಿಲ್ಲ. ಅಲ್ಲೆಲ್ಲ ಒಂದು ಡೆಬಿಟ್ ಕಾರ್ಡು ಪ್ಯಾನ್ ಕಾರ್ಡ್ ಸಿಕ್ತು, ಹೇಳ್ದ ಅಲ್ಲಿ ಲಕ್ಷ್ಮಿ ಅನ್ನೋ ಹೆಣ್ಣುಮಗಳು ಸೂಸೈಡ್ ಮಾಡ್ಕೊಂಡಿದ್ಲು, ಅವಳನ್ನ ಬಾಡಿ ಜೊತೆಲಿ ಇನ್ನೂ ಹಾಕ್ಬಿಟ್ಟಿದ್ರು ಅಂತ ಹೇಳಬಿಟ್ಟ. ಅವನು ಕೊಟ್ಟೆ ಬಿಟ್ಟ SIT ಇಂದ ನಮಗೆ ಬಂದ ಮಾಹಿತಿಯ ಪ್ರಕಾರ ಅಂತ. ಕಟ್ ಮಾಡಿದ್ರೆ ಮಾರ್ರೆ ಹೇಳಿದ್ರೆ ಇಲ್ಲಿ ದಾಬಾಸ್ಪೇಟೆಯಲ್ಲಿ ಲಕ್ಷ್ಮಿ ಅಂತ ಯಾರ್ದು ಆಂಟಿ ಇನ್ನೂ ಅಲ್ಲೇ ಇದ್ದಾರೆ ಅಂತ ಬಿಟ್ಟ ಅದ್ ಮ್ಯಾಟ್ರ್ ಅಲ್ಲಿಗೆ. ಮತ್ತೆ ನೆಕ್ಸ್ಟ್ ಹೋದ. ಈ ತರ ಮೈಂಡ್ ಸೆಟ್ ಇರುವ ಜನರನ್ನ ನಾವು ಇಲ್ಲಿ ತನಕ ನಂಬಿದ್ದೀವಿ. ಇದನ್ನ ಬಿಟ್ಟು ತಮ್ಮಣ್ಣ ಶೆಟ್ಟಿ ಅಂತ ಕರೆಸಿಕೊಳ್ಳುವ ಒಬ್ಬ ನಾಟಕ ಬುಕ್ಕಿ, ಆಮೇಲೆ ಜೀವನನೇ ವಾಡದ ಊರ್ ಬಾಗ್ಲಾಗಿದ್ರು ಊರವ್ರಿಗೆಲ್ಲ ಬುದ್ಧಿ ಹೇಳೋ ಕೆಲವು ಸಂಧ್ಯಾಗಳು ಅವೆಲ್ಲ ಇದಾವೆ. ಸೊ ಅವ್ರಗಳ ಹೆಸರಿನೆಲ್ಲ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಂಥವ್ರು ಇದ್ರಗಡೆ ಹೇಳೋದು ತಪ್ಪು. ಸೊ ಹಾಗಾಗಿ ಯಾವ ಹೆಸರುಗಳು ಮುಖ್ಯವಾಗಿದ್ದಾವೋ, ನಾವು ನಂಬಿದ್ ಯಾರನ್ನ, ನಾವು ನಂಬಿದ್ ಏನನ್ನ ಅಂತ ಒಂದ್ಸಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜನ ಇಷ್ಟೆಲ್ಲ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ. ಬಟ್ ಈ ನಕಲಿ ಹೋರಾಟಗಾರರ ಮುಖವಾಡ ಇನ್ನು ಒಂದೊಂದೇ ಒಂದು ಕಳಿಸ್ಕೊಂಡು ಹೋಗ್ತಾ ಇದೆ. ಇನ್ನು ಶಾಶ್ವತವಾಗಿ ಅವ್ರನ್ನೆಲ್ಲ ಮುಗಿಸುವ, ಶಾಶ್ವತವಾಗಿ ಅವ್ರನ್ನೆಲ್ಲ ಜೈಲಿಗಟ್ಟುವ ದಿನಗಳು ಹತ್ರ ಬರಲಿ. ನನ್ನ ಉದ್ದೇಶ ಈ ಅರ್ಬನ್ ನಕ್ಸಲ್ಗಳನ್ನ ಮೊದಲು ಅರೆಸ್ಟ್ ಮಾಡಿ ಒಳಗೆ ಬಿಸಾಕಿ ಅನ್ನೋದಷ್ಟೇ. ಶುಭವಾಗ್ಲಿ, ಧನ್ಯವಾದಗಳು.